ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನ ನಿಮಗೊಂದು ಆಶೀರ್ವಾದವಾದ ದಿನ. ಪ್ರತಿ ದಿನವೂ ಕೂಡ ಆಶೀರ್ವಾದವೇ ತಾನೇ ಎಂಬುದಾಗಿ ಹೇಳುತ್ತೀರಾ? ನಿಜ. ಯೇಸು ಸಂಗಡ ಇದ್ದರೆ ದಿನ ಆಶೀರ್ವಾದಗಳೇ. ಆತನು ಸಂಗಡಲೇ ಇದ್ದರೆ ಸಂತೋಷ, ಉಲ್ಲಾಸ. ಆತನು ನಮ್ಮನ್ನು ಕರ ಹಿಡಿದು ಮುನ್ನಡೆಸುತ್ತಾ ಇರುತ್ತಾನೆ. ಕೆಲ ಸಮಯಗಳಲ್ಲಿ ನಮ್ಮನ್ನು ಕಷ್ಟದ ಮಧ್ಯೆ ನಡೆಸುವನು, ಇಕ್ಕಟ್ಟಿನ ಮಾರ್ಗದಲ್ಲಿ ನಡೆಸುವನು. ಕೆಲವೊಮ್ಮೆ ಇತರರು ನಮ್ಮನ್ನು ಪರಿಹಾಸ್ಯ ಮಾಡುವಂಥ ರೀತಿಯಲ್ಲಿ ಕೂಡ ನಡೆಸುವನು. ನೀನು ದೇವರನ್ನು ಹುಡುಕಿ ಏನನ್ನು ಕಂಡೆ? ಪ್ರಾರ್ಥನೆ ಎಂದು ಹೋಗುತ್ತೀಯಾ? ನಿನಗೇನು ನಡೆಯಿತು? ನಿನಗೆ ಆ ರೀತಿ ಏನು ನಡೆಯಿತು? ಇನ್ನೂ ಕೆಲಸ ಇಲ್ಲ, ಇನ್ನೂ ಒಂದು ಆದಾಯ ಇಲ್ಲ, ವ್ಯಾಧಿಗಳು, ಇನ್ನೂ ಕೂಡ ವೇದನೆ, ಇನ್ನೂ ಸಾಲ ಸಮಸ್ಯೆ, ಈ ರೀತಿ ತಾನೇ ಕಷ್ಟಪಡುತ್ತಾ ಇದ್ದೀಯಾ? ನಿನ್ನ ಬಿಸ್ನೆಸ್ನಲ್ಲಿ ನಷ್ಟ, ಸೇವೆಯಲ್ಲಿ ಕೂಡ ಏನು ನಡೆಯುತ್ತಾ ಇಲ್ಲ, ಕುಟುಂಬದೊಳಗೂ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಬರೀ ಕಷ್ಟಗಳೇ ತಾನೆ. ಆ ರೀತಿಯಾಗಿ ಮತ್ತೊಬ್ಬರು ಪರಿಹಾಸ್ಯ ಮಾಡುವಷ್ಟು ಮಟ್ಟಿಗೆ, ಅವಮಾನದಿಂದ ತಲೆ ತಗ್ಗಿಸುವಷ್ಟು ಮಟ್ಟಿಗೆ ವೇದನೆಯಲ್ಲಿ ಬಾಳುತ್ತಾ ಇದ್ದೀರಾ? ದೇವರು ಇಂದು ನಿಮ್ಮನ್ನು ನೋಡಿ ಏನು ಹೇಳುತ್ತಾರೆ ಗೊತ್ತಾ? ಯೆಶಾಯ 61:7 ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನನ್ನ ಮಗನೇ, ಮಗಳೇ, ಈಗ ನೀನು ಅವಮಾನ ಹೊಂದುವಂಥ ಪರಿಸ್ಥಿತಿಯಲ್ಲಿ ನಿಂತಿದ್ದೀಯಾ? ಇತರರು ಪರಿಹಾಸ್ಯ ಮಾಡುತ್ತಾರೆ, ಪ್ರಶ್ನೆ ಕೇಳುತ್ತಾರೆ. ನಾನು ಅವಮಾನ ಪಟ್ಟೆನಲ್ಲವಾ? ನಾನು ನಂಬಿಕೆಯಿಂದ ಕಾಯುತ್ತಾ ಇದ್ದೇನೋ? ಅವಮಾನ ಪಟ್ಟೆನಲ್ಲವ ಎಂಬುದಾಗಿ ಕಂಗಾಲಾಗಿ ನಿಂತಿದ್ದೀಯಾ? ಇಲ್ಲ, ನೀವು ಅವಮಾನ ಹೊಂದುವುದಕ್ಕೆ ದೇವರು ಬಿಡುವುದಿಲ್ಲ. ನಿಮಗೆ 2ರಷ್ಟು ಮಾನ ಬರುತ್ತದೆ, ಖಂಡಿತ ಬರುತ್ತದೆ. ಒಂದು ಅದ್ಭುತವನ್ನು ನೀನು ಕಾಣಲಿದ್ದೀಯಾ? ಒಂದು ಅತಿಶಯವನ್ನು ನಿನ್ನ ಜೀವಿತದಲ್ಲಿ ಕಾಣಲಿದ್ದೀಯಾ? ನಿನ್ನ ಪ್ರಾರ್ಥನೆಗೆ ಇನ್ನು ಮೇಲೆಯೇ ಉತ್ತರ ಬರಲಿದೆ. ಹಾಗಾಗಿ ಇದುವರೆಗೂ ನಡೆದದ್ದು ನಿಮ್ಮನ್ನು ಬಾಧಿಸುವಂಥ ವಿಷಯವಾಗಿರಬಹುದು. ಆದರೆ ಈಗ ಕರ್ತನು 2ರಷ್ಟು ಮಾನವನ್ನು ನಿಮಗೆ ಕೊಟ್ಟು ನಿಮ್ಮನ್ನು ಸಂತೋಷ ಪಡಿಸುವಂತೆ ದೇವರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾ ಇದ್ದಾರೆ, ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾರೆ. ನೀವು ನಂಬುತ್ತೀರಾ? 2ರಷ್ಟು ಮಾನ ಬರುತ್ತದೆ. ದೇವರು ಒಂದು ಅದ್ಭುತವಾದಂಥ ಕಾರ್ಯವನ್ನು ಮಾಡಿ ನಿಮ್ಮನ್ನು ಸಂತೋಷ ಪಡಿಸಲಿದ್ದಾರೆ. ಯೋಬನು ಎಂಬಂಥ ಭಕ್ತನು, ಅವನು ಕರ್ತನ ಮೇಲೆ ಬಹಳ ನಂಬಿಕೆಯಿಂದ ಇದ್ದನು, ಬಹಳ ಪ್ರೀತಿಯಿಂದ ಇದ್ದನು. ಅವನು ಪ್ರತಿಯೊಂದು ಕಾರ್ಯಗಳಿಗೂ ಬಹಳ ಪ್ರಾರ್ಥನೆ ಮಾಡುತ್ತಿದ್ದನು. ತನ್ನ ಮಕ್ಕಳು ಕೂಡ ಔತಣ ಎಲ್ಲ ಮಾಡುವಾಗ ಅವರು ಕರ್ತನನ್ನು ದುಃಖ ಪಡಿಸಿರುತ್ತಾರೇನೋ ಎಂಬುದಾಗಿ ಬಲಿಗಳನ್ನು ಸಮರ್ಪಿಸಿ ತನ್ನ ಮಕ್ಕಳನ್ನು ಕರ್ತನ ಭಯದಲ್ಲಿ ಕರೆಕ್ಟಾಗಿ ನಡೆಸಿದನು. ಒಂದು ಕಾಲದಲ್ಲಿ ಬಹಳ ಐಶ್ವರ್ಯವಂತನಾಗಿ, ಧನವಂತನಾಗಿ, ಆ ಪ್ರದೇಶದಲ್ಲಿ ಅವನನ್ನು ತಿಳಿಯದೇ ಇರುವಂಥವರು ಯಾರೂ ಇಲ್ಲ. ಹೆಸರು, ಕೀರ್ತಿಯಿಂದ ಇದ್ದನು. ದಿಢೀರೆಂದು ಅವನ ಜೀವಿತದಲ್ಲಿ ಒಂದು ನಷ್ಟ, ಎಲ್ಲವನ್ನೂ ಕಳೆದುಕೊಂಡನು. ಆಸ್ತಿ, ಅವನು ಸಂಪಾದನೆ ಮಾಡಿದಂಥ ಎಲ್ಲವನ್ನೂ ಕೂಡ ಕಳೆದುಕೊಂಡನು. 10 ಮಕ್ಕಳು ಒಂದೇ ದಿನದಲ್ಲಿ ವಿಪತ್ತಿನಲ್ಲಿ ಸತ್ತು ಹೋದರು. ಆ ರೀತಿಯಾಗಿ ಎಲ್ಲವನ್ನು ಕಳೆದುಕೊಂಡು ನಿಂತಿದ್ದಾನೆ. ಶರೀರದಲ್ಲಿ ರೋಗ ಬಂದು ಆರೋಗ್ಯವನ್ನು ಕಳೆದುಕೊಂಡನು. ಸಮಾಜ ಅವನನ್ನು ಪರಿಹಾಸ್ಯ ಮಾಡುತ್ತಾ ಇದೆ. ಸಮಾಜ ಅವನ ಮೇಲೆ ತಪ್ಪು ಹೊರಿಸುತ್ತಾ ಇದೆ. ಊರಿನ ಜನರು ಗೇಲಿ ಮಾಡುತ್ತಾ ಇದ್ದಾರೆ. ಈ ವ್ಯಕ್ತಿ ಬಹಳ ಪರಿಶುದ್ಧನು ಎಂದು ಅಂದುಕೊಂಡಿದ್ದೆವು, ಬಹಳ ನೀತಿವಂತನೆಂದು ಅಂದುಕೊಂಡಿದ್ದೆವು. ಹಾಗೆ ಇಲ್ಲವೇನೋ? ಹೊರಗೆ ಮಾತ್ರ ಈ ರೀತಿ ಇದ್ದಾನೆ. ಇಲ್ಲವಾದರೆ ಒಂದೇ ದಿನದಲ್ಲಿ 10 ಮಕ್ಕಳು ಸಾಯುವರಾ? ಒಂದೇ ದಿನದಲ್ಲಿ ಆಸ್ತಿಯೆಲ್ಲ ನಷ್ಟವಾಗುವುದಾ? ಅನೇಕರು ಆ ರೀತಿ ಮಾತನಾಡಿದರು, ಪರಿಹಾಸ್ಯ ಮಾಡಿದರು. ಅವಮಾನ ಪಡುವಂಥ ಪರಿಸ್ಥಿತಿ, ಆಶಾಭಂಗ ಪಡುವ ಪರಿಸ್ಥಿತಿ. ಆದರೆ ಅವನು ಮಾತ್ರ ಕರ್ತನ ಮೇಲೆ ಇಟ್ಟಿದ್ದಂಥ ನಂಬಿಕೆಯನ್ನು ಬಿಟ್ಟು ಬಿಡಲಿಲ್ಲ. ಅವನು ಹೇಳುತ್ತಾನೆ, ದೇವರು ನನ್ನನ್ನು ಕೊಂದು ಹಾಕಿದರೂ ನಾನು ಆತನ ಮೇಲೆ ನಂಬಿಕೆಯಿಂದ ಇರುತ್ತೇನೆ. ದೇವರೇ ಕೊಟ್ಟರು, ದೇವರೇ ತೆಗೆದುಕೊಂಡರು, ದೇವರಿಗೆ ಸ್ತೋತ್ರ. ದೇವರ ಮೇಲೆ ಗುಣಗುಟ್ಟಲಿಲ್ಲ, ಕೊರತೆ ಹೇಳಲಿಲ್ಲ. ಅವನು ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿದ್ದನು. ದೇವರು ಇದೆಲ್ಲವನ್ನು ಕೂಡ ಗಮನಿಸುತ್ತಾ ಇದ್ದರು. ಒಂದು ದಿನ ಬಂದಿತು. ಯೋಬನ ದುಸ್ಥಿತಿಯನ್ನು ದೇವರು ಮಾರ್ಪಡಿಸಿ 2ರಷ್ಟಾಗಿ ಆಶೀರ್ವದಿಸಿದರಂತೆ. 2ರಷ್ಟಾಗಿ ಅವನ ಆಸ್ತಿ ಹೆಚ್ಚಿತು. 2ರಷ್ಟಾಗಿ ಅವನ ಮಂದೆಗಳು ಹೆಚ್ಚಿದವು. ಯಾವ ಸ್ಥಳದಲ್ಲಿ ಅವನು ಅವಮಾನಪಟ್ಟು ತಲೆ ತಗ್ಗಿಸಿ ನಿಂತನೋ ಆ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನ. ಈಗ ಪರಿಹಾಸ್ಯ ಮಾಡಿದವರು, ತುಚ್ಛವಾಗಿ ಮಾತನಾಡಿದವರೆಲ್ಲ ಬಾಯಿ ಮುಚ್ಚಿಕೊಂಡರು. ನಾವೇನು ಅಂದುಕೊಂಡು ಅವನ ಮೇಲೆ ದೋಷವನ್ನು ಹೊರಿಸಿದೆವೋ, ಇಲ್ಲ, ಕರ್ತನು ಅವನ ಸಂಗಡ ಇದ್ದಾನೆ, ಇಷ್ಟು ಉನ್ನತವಾಗಿ ಮೇಲೆತ್ತಿದ್ದಾರಲ್ಲ ಎಂಬುದಾಗಿ. ಕರ್ತನು ನಿಮಗೂ ಆ ರೀತಿ ಮಾಡುವನು. ನಿಮ್ಮನ್ನು ಪರಿಹಾಸ್ಯ ಮಾಡುವ ಜನರ ಮಧ್ಯೆ, ಅಲ್ಪವಾಗಿ ಮಾತನಾಡುವಂಥ ಜನರ ಮಧ್ಯೆ ಕರ್ತನು ನಿಮ್ಮನ್ನು ಘನಪಡಿಸಲಿದ್ದಾನೆ. ನಿಮ್ಮ ಕೆಲಸದಲ್ಲಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ ನಿಮ್ಮನ್ನು ಘನಪಡಿಸಲಿದ್ದಾರೆ. ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನ ಬರುತ್ತದೆ.
ನೀವು ನಂಬಿರಿ, ಈ ವಾಗ್ದಾನ ನಿಮಗಾಗಿ. ದೇವರೇ, ನಾನು ನಂಬುತ್ತೇನೆ, ನನ್ನ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನ ಬರುತ್ತದೆ. ಯೇಸುವೆ, ನಾನು ನಂಬುತ್ತೇನೆ, ನನ್ನ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನ ಬರುತ್ತದೆ. ನಾನದನ್ನು ನಂಬುತ್ತೇನೆ, ಆ ಅದ್ಭುತವನ್ನು ಎದುರು ನೋಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಂದು ದೇಣಿಗೆ, ಎಷ್ಟೇ ಚಿಕ್ಕದಾದರೂ, ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ. ಪರದೆಯ ಮೇಲೆ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಔದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.